ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಹಣ ದಾಹ, ಬ್ಯಾಂಕುಗಳ ಕಿರುಕುಳ, ಅಕ್ರಮ ಗಣಿಗಾರಿಕೆ, ಕಾಡಿನಿಂದ ನಾಡಿಗೆ ಬಂದ ಮಂಗಗಳ ಉಪಟಳದಿಂದ ರೈತರು ಬೆದರಿ ಬೆಂಡಾಗಿ ಹೋಗಿದ್ದು, ತಾಲ್ಲೂಕು ಆಡಳಿತ ರೈತರಿಗೆ ನ್ಯಾಯ ಒದಗಿಸಬೇಕೆಂಬ ಕೂಗು ಜೋರಾಗಿ ಕೇಳಿಬಂದಿತು. ಟಿ. ನರಸೀಪುರ ಪಟ್ಟಣದ ತಾಲ್ಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ರೈತರ ಕುಂದು ಕೊರತೆಯ ಸಭೆಯಲ್ಲಿ ತಾಲ್ಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ರೈತ ಮುಖಂಡರು ತಾಲ್ಲೂಕು ಅಧಿಕಾರಿಗಳ ಬಳಿ ತಮ್ಮ ಅಹವಾಲುಗಳನ್ನು ಹೇಳಿಕೊಳ್ಳುವ ಮೂಲಕ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ಬಗೆಹರಿಸಿ ಅನ್ನದಾತನ ನೆರವಿಗೆ ತಾಲ್ಲೂಕು ಆಡಳಿತ ಮುಂದಾಗಬೇಕೆಂದರು. ಏನೋ ವಿದ್ಯುತ್ ಲೈನ್ ಕಂಬಕ್ಕೆ ನೆಡಬಾರ್ದು ಸರ್, ಈ ಸಾಹೇಬ್ರೆ ತಮ್ಮ ಗೊತ್ತಿರ್ತೀನಿ, ಅಲ್ಲಿ ಹೋಗ ಪೈಪ್ ಲೈನ್ ಸುತ್ತ ನೆಡಬಾರ್ದು ಸುತ್ತಲೇ ಇದೆ. ಆದ್ರೆ ಇವರು ಆ ಪೈಪ್ ಲೈನು ಲೈನ್ ಕೆಳಗಡೆ ಗಿಡ ನೆಡ್ತಾ ಇದ್ದಾರೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಯಾಕೆ ಒಂದು ಗಿಡಕ್ಕೆ 1450 ರೂಪಾಯಿ ಬೀಳ್ತಾ ಇದ್ದಾರೆ ಗುಂಡಿ ನೆಡಕ್ಕೆ. ಅವ್ರು ಕರೀತಾರ ನೆಡ್ತಾರೆ, ನೆಡಬೇಡ ಸುತ್ತಲೇ ಕೊಡಿದಂತ ಸುತ್ತಲೇ ಅಂತ ಹೇಳ್ತಾರೆ. ಮೇಲ್ಗಡೆ ಸುತ್ತಲೇ ಬಂದಿದೆ ನಮ್ಗೆ. ಇನ್ನೊಂದ್ಸಲ ಸರ್ ದಯವಿಟ್ಟು ಬಂದೂರವರು AW ಅವರು ಆ ತರ ಇದ್ರೆ ಕಂಪ್ಲೇಂಟ್ ಮಾಡಿ ನೀವು. ಯಾಕೆಂದ್ರೆ ಸರ್ ರೈತರಿಗೆ ದನ ಕೂಡಿ ಮೇಯಿಸ್ತಾರ, ಸಡನ್ಲಿ ಬೆಳಕತ್ತಾವ ಗಿಡ, ಅನಾಹುತ ಆದ್ರೆ ಯಾರು ಜವಾಬ್ದಾರರು? ರೋಡ್ ಸೈಡ್ ನೀವು ಸಾರ್ವಜನಿಕ ಸಂಬಳ ಕೆಲಸ ಮಾಡಿಲ್ಲ ಏನ್ ಅರ್ಥ ಸರ್? ಎಷ್ಟು ವರ್ಷ ಬೇಕು? ಯಾವಾಗ ತರ್ಸ್ಕೊಡಿ? ಇನ್ನೆಷ್ಟು ವರ್ಷ ಬೇಕು? ಅದ್ನೇರಿಲ್ಲ ಸರ್. ಈಗ ನಾವು ಪ್ರಾಣಿಗಳಿಂದ ಆಗುವಂತಹ ದಾಳಿಗಳಿಗೆ ಅದಕ್ಕೆ ಏನು ನಮ್ಮಿಂದ ಪ್ರೋತ್ಸಾಹಧನ ಏನ್ ಬರುತ್ತೋ ಅದನ್ನ ನಾವು ಎಕರೆ ವೈಸ್ ಇದು ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಸರ್. ಇವರು ದಾಳಿ ಆದ್ಮೇಲೆ ಕೊಡ್ತಾರೆ. ನನ್ನ ಪ್ರಶ್ನೆ ಏನಂದ್ರೆ, ನಾವಿಲ್ಲಿ ಇವ್ರ ಕಾಡೊಳಗಡೆ ಎಮ್ಮೆ ದನ ಕುರಿಗಳನ್ನ ಬಿಟ್ರೆ, ಇವ್ರ ಗಿಡಗಳನ್ನ ಕಟ್ ಮಾಡಿದ್ರೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ನಮ್ಗೆ FIR ಮಾಡ್ಲಿಕ್ಕೆ ಅವಕಾಶ. ಇವರು ಪ್ರಾಣಿಗಳು ನಮ್ಮ ಬೆಳೆಗಳ ಮೇಲೆ ದಾಳಿ ಮಾಡಿದ್ರೆ ಯಾವ ಮಾನದಂಡ ಮೇಲೆ ಇವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಬಹುದು? ಯಾರು ಇವ್ರನ್ನ ಬಂದಿಖಾನೆಯಲ್ಲಿ ಕೂರಿಸ್ತಾರೆ ಅದನ್ನ ಉತ್ತರ ಕೊಡಬೇಕು ದಂಡಾಧಿಕಾರಿ. ಈಗ 10 ವರ್ಷ ಆ ಮಾವಿನ ಮರನ ಸಾಕಿ ಬೆಳೆಸಿ ನನಗೆ ಹಣ್ಣು ಕೊಡ್ತದೆ, ನಾನು ಮಾರ್ಕೊಂಡು ಜೀವನ ಮಾಡ್ತೀನಿ, ಅಳಿಸ್ಕೊಂಡು ಮಾಡ್ಕೊತೀನಿ, ಸಪೋರ್ಟ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅನ್ನೋದ್ರ ಗತಿ ಏನು? ಅದಕ್ಕೆ ಪರಿಹಾರ ಕೊಟ್ಬಿಡ್ಲಿ. ಏನ್ ಪರಿಹಾರ ಇರ್ಬೋದು ಅದನ್ನ ಕೊಡ್ಲಿ. ದಿನ ಬಂದು ನೋಡ್ಬೋದು, ಬೇಕಾದ್ರೆ ತೋಟ ತೋರಿಸ್ತೀನಿ, ಅದ್ರಲ್ಲಿ ಏನು 10 ದಿನ ನೋಡ್ತಿದ್ರೆ ಆನಂದ. ಅದು ಬೆಳಿಗ್ಗೆ ಬರೋಗಂటే 150 ಕಾಯಿ ಕೆಳಗಡೆ ಬಿದ್ದಿರ್ತದೆ. ಪ್ರಶ್ನೆ ಏನಂದ್ರೆ, ನಾವಿಲ್ಲಿ ಇವ್ರ ಕಾಡೊಳಗಡೆ ಎಮ್ಮೆ ದನ ಕುರಿಗಳನ್ನ ಬಿಟ್ರೆ, ಇವ್ರ ಗಿಡಗಳನ್ನ ಕಟ್ ಮಾಡಿದ್ರೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ನಮ್ಗೆ FIR ಮಾಡ್ಲಿಕ್ಕೆ ಅವಕಾಶ. ಇವರು ಪ್ರಾಣಿಗಳು ನಮ್ಮ ಬೆಳೆಗಳ ಮೇಲೆ ದಾಳಿ ಮಾಡಿದ್ರೆ ಯಾವ ಮಾನದಂಡ ಮೇಲೆ ಇವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಬಹುದು? ಯಾರು ಇವ್ರನ್ನ ಬಂದಿಖಾನೆಯಲ್ಲಿ ಕೂರಿಸ್ತಾರೆ ಅದನ್ನ ಉತ್ತರ ಕೊಡಬೇಕು ದಂಡಾಧಿಕಾರಿ. ಅವ್ರ ಪ್ರಾಣಿಗಳಲ್ಲ ಅವು, ಇಲ್ಲ ಅವ್ರದೇ ಪ್ರಾಣಿಗಳು. ಈಗ ನಾವು ಘಟಕ ಬೇಯಿಸ್ತೀವಲ್ಲ, ಹಂಗೆ ಇವ್ರು ಬಂದಿಖಾನೆ ಮಾಡಿ ಅವ್ರ ಫಾರೆಸ್ಟ್ ಜೂರಿಸ್ಟ್ರಕ್ಷನ್ ಒಳಗಡೆ ನಾವು ಯಾವಾಗ ಅಕ್ರಮವಾಗಿ ಜಮೀನನ್ನ ಮಾಡ್ಕೊಂಡು ಅವುಗಳಿರೋ ಜಾಗವನ್ನು ಆಕ್ರಮಿಸ್ತೀವಿ, ಅವೆಲ್ಲಿಗೆ ಹೋಗ್ಬೇಕು? ಇಲ್ಲ, ನಾವು ಆಕ್ರಮಿಸಿದ್ರೆ ಅವರು ಒತ್ತುವರಿ ತೆರವುಗೊಳಿಸ್ತಾರೆ, ಅವ್ರಿಗೂ ಗೊತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಬನ್ನೂರು ನಾರಾಯಣ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಿರಗಸೂರು ಶಂಕರ್, ಕರೋಹಟ್ಟಿ ಕುಮಾರಸ್ವಾಮಿ, ಕಳ್ಳೀಪುರ ಮಹದೇವಸ್ವಾಮಿ, ಕುರುಬೂರು ಸಿದ್ದೇಶ್ ಸೇರಿದಂತೆ ನೂರಾರು ರೈತ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ಹಾಗೂ ತಾಲ್ಲೂಕು ಮಟ್ಟದ ಬಹುತೇಕ ಅಧಿಕಾರಿ ವರ್ಗ ಹಾಜರಿದ್ದು ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಹೇಗೆ ಮಾಡಿಕೊಳ್ಳಬೇಕೆಂಬ ಸಲಹೆ ಸೂಚನೆಗಳನ್ನು ಹೇಳುವ ಮೂಲಕ ರೈತರ ಗಮನ ಸೆಳೆದರು.